ಮಗನ ಜೀವ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇತ್ತೀಚೆಗಷ್ಟೇ ನೀವು ನಿಮ್ಮ ಮಗನನ್ನ ಕಳ್ಕೊಂಡಾಗ ಇಡೀ ರಾಜ್ಯ ನಿಮ್ ಜೊತೆಗೆ ಆ ದುಃಖದಲ್ಲಿತ್ತು. ಪಕ್ಷ ಭೇದ ಮರ್ತು ನಿಮ್ ಜೊತೆಗಿತ್ತು ಸಿದ್ದರಾಮಯ್ಯನವರೇ. ಈ ರೀತಿ ಮಾಡ್ಲಿಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆ? ಇದು ಕರ್ನಾಟಕದ ಒಬ್ಬ ಷರತ್ತಿನ ಕಥೆಯಲ್ಲ. ರಾಜ್ಯದಲ್ಲಿ ಈ ರೀತಿ 22ಕ್ಕೂ ಹೆಚ್ಚು ಹಿಂದೂ ಪರ ಕೆಲಸ ಮಾಡುವಂತ ಹುಡುಗರ ಹತ್ಯೆ ಆಗ್ತಾ ಇದೆ. ಶರತ್ನ ಬಗ್ಗೆ ನಾನಿಲ್ಲಿ ಕೇಳ್ಪಟ್ಟೆ. ಇಲ್ಲಿರುವಂತಹ ರಮಾನಾಥ್ ರೈಗೆ ಸಪೋರ್ಟ್ ಮಾಡುವಂತಹ ಮರಳು ಮಾಫಿಯಾದ ವಿರುದ್ಧ ಶರತ್ ಅವನ ಊರಿನಲ್ಲಿ ಧ್ವನಿ ಎತ್ತಿದ್ದ, ಹೋರಾಟ ಕಟ್ಟಿದ್ದ. ಅವ್ರ ಊರಿನ ದೇವಸ್ಥಾನ ಇಡೀ ಮರಳು ಮಾಫಿಯಾದ ಒಂದು ಕೈಗೆ ಸಿಲುಕಿ ಒಡೆದೋಗುವಂತ ಸಾಧ್ಯತೆ ಇದ್ದಾಗ, ಅಲ್ಲೆಲ್ಲ ತೊಂದರೆ ಆದಾಗ ಆ ದೇವಸ್ಥಾನವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ್ದವನು ಶರತ್. ರಮಾನಾಥ್ ರೈಯ ರಾಜಕೀಯಕ್ಕೆ ಬೇಕಾಗುವಂತಹ ಫಂಡಿಂಗ್ ಈ ಮರಳು ಮಾಫಿಯಾದಿಂದ ಬರೋದು. 6ನೇ ತಾರೀಕು ಡಾಕ್ಟರ್ಗಳು ಶರತ್ ತೀರ್ಕೊಂಡಿದ್ದಾನೆ ಅಂತ ಗೊತ್ತಾದ ಮೇಲೆ UT ಖಾದರ್ ಇಲ್ಲಿನ ಮಂತ್ರಿ ಆ ಹಾಸ್ಪಿಟಲ್ಗೆ ವಿಸಿಟ್ ಕೊಡ್ತಾರೆ. ಹಾಸ್ಪಿಟಲ್ ಅಲ್ಲಿ ಶರತ್ರ ತಂದೆ ಇರ್ತಾರೆ. UT ಖಾದರ್ ಸುಮಾರು 1 ಗಂಟೆ ಕಾಲ ಇಡೀ ಹಾಸ್ಪಿಟಲ್ ಅಲ್ಲಿ ಇದ್ರೂ ಕೂಡ ಶರತ್ರ ತಂದೆ ಜೊತೆಗೆ 1 ನಿಮಿಷವನ್ನ ಕೂಡ ಬಂದು ಕಳೆದು ಸಾಂತ್ವನವನ್ನ ಹೇಳೋದಿಲ್ಲ. ಬದಲಾಗಿ UT ಖಾದರ್ ಅವತ್ತು ಬಂದಿದ್ದು ಹಾಸ್ಪಿಟಲ್ಗೆ ಶರತ್ನ ಬಾಡಿಯನ್ನ ಮಾರನೇ ದಿವಸ ರಾತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮುಗಿಸಿ ಫ್ಲೈಟ್ ಹತ್ತೋ ತನಕ ಯಾವ ಕಾರಣಕ್ಕೂ ಡಿಕ್ಲೇರ್ ಮಾಡಬಾರದು, ಅಲ್ಲಿ ತನಕ ಬಾಡಿ ಕೊಡಬಾರದು ಅಂತ ಹೇಳೋ ಒಂದೇ ಒಂದು ನೀಚ ಸ್ವಾರ್ಥ ಕಾರಣಕ್ಕೆ ಬಂದಿದ್ದು. ಎಲ್ಲಿಗೆ ಬಂದಿದ್ದೀವಿ ನಾವು? ಒಂದು ಸ್ವಾರ್ಥ ರಾಜಕಾರಣ ಅನ್ನೋದು ಮಾನವೀಯತೆಯನ್ನ ಮರೆತು ಒಂದು ಅಧಿಕಾರವನ್ನು ಹಿಡಿಯುವಂತ ಒಂದೇ ಒಂದು ಆಸೆಗೋಸ್ಕರ ಎಲ್ಲವನ್ನ ಬದಿಗಿಟ್ಟು ರಾಕ್ಷಸಿತನವನ್ನು ತೋರಿಸುವಂತ ಮಟ್ಟಕ್ಕೆ ನಾವು ಇಳಿದು ಬಿಟ್ಟಿದ್ದೀವ ಮನುಷ್ಯರಾಗಿ. ನನಗೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಆದ್ರೆ ಒಂದಂತೂ ನೆನಪಿಡಬೇಕು, ಸಿದ್ದರಾಮಯ್ಯನವರೇ, ನಿಮಗೆ ಬಹಳ ಇನ್ಸ್ಪಿರೇಷನ್ ಅಂತ ಇರುವಂತ ಟಿಪ್ಪು ಸುಲ್ತಾನ್ನ ಕಾಲದ ಕೋರ್ಟ್ನಲ್ಲೂ ಕೂಡ ಅವನ ಆಸ್ಥಾನದಲ್ಲಿ ಲಿಸ್ಟ್ ಕೊಡೋರಂತೆ ಅವನ ಸೈನ್ಯಾಧಿಕಾರಿಗಳು. ಇವತ್ತು ಇಷ್ಟು ಜನ ಕಾಫಿರರ ಅಂದ್ರೆ ಹಿಂದೂಗಳ ಸಾವಾಯಿತು, ಇಷ್ಟು ದೇವಸ್ಥಾನಗಳನ್ನ ನಾವು ಒಡೆದ್ವಿ, ಇಷ್ಟು ರೀತಿಯ ಬಲವಂತದ ಮತಾಂತರವನ್ನ ಮಾಡಿದ್ವಿ ಅಂತ ಹೇಳಿ ಟಿಪ್ಪು ಸುಲ್ತಾನನಿಗೆ ಅವರು ಲೆಟರ್ ಕೊಡೋರಂತೆ, ಪ್ರತಿ ರಿಪೋರ್ಟ್ ಕೊಡೋರಂತೆ. ನಿಮ್ ಕಾಲದಲ್ಲೂ ಬಲವಂತದಲ್ಲಿ ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಣೆ ಮಾಡೋದ್ರಲ್ಲಿ ನಾವು ತಿಳ್ಕೊಳ್ಬೇಕಾಗಿತ್ತು ನಿಮ್ಮ ಮಾನಸಿಕತೆ ಏನು ಅಂತ. ಒಂದು ಮ್ಯಾಂಗ್ಳೂರ್ ಮುಸ್ಲಿಮ್ಸ್ ಅನ್ನೋ ಒಂದು ಫೇಸ್ಬುಕ್ ಪೇಜ್ ಅನ್ನ ಇಳಿಸ್ಲಿಕ್ಕೆ ತಾಕತ್ತಿಲ್ದಲೇ ಇರುವಂತ ನಿಮ್ಮ ಷಂಡ ಸರ್ಕಾರದಿಂದ ನಾವಿನ್ನೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಿದ್ದರಾಮಯ್ಯನವರೇ? ಶರತ್ನ ತಾಯಿ ಇಟ್ಟಂತಹ ಕಣ್ಣೀರ ರೀತಿಯ ನಿಮ್ಮ ಹೆಂಡತಿ ಕೂಡ ನಿಮ್ಮ ಮಗ ಇಟ್ಟಾಗ ಕಣ್ಣೀರಿಟ್ಟಿದ್ದು. ಅದು ನಿಮಗೆ ನೆನಪು ಬರಲಿಲ್ವಾ? ಶರತ್ ಈ ರೀತಿಯ ಅನ್ಯಾಯ ಮಾಡಬೇಕಾದ್ರೆ ಕರ್ನಾಟಕದ ಇನ್ನು 22 ಯುವಕರಿಗೆ, ಹಿಂದೂ ಯುವಕರಿಗೆ ಈ ರೀತಿಯ ತೊಂದರೆ ಕೊಟ್ಟಾಗ, ಅನ್ಯಾಯ ಆದಾಗ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋಣ, ನೀವು ಇನ್ನಾದ್ರೂ ಕೂಡ ರಾಜ್ಯದಲ್ಲಿ ಇರುವಂತಹ ಎಲ್ಲ ಹಿಂದೂಗಳನ್ನು ಒಂದೇ ರೀತಿ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳೋಣ ಅಂತಂದ್ರೆ, ನಿಮ್ಮಲ್ಲಿ ಆ ರೀತಿಯ ಇನ್ನೊಬ್ಬರ ಬಗ್ಗೆ ಸ್ಪಂದಿಸಿ ಹಿಂದೂಗಳ ನೋವಿಗೆ ಸ್ಪಂದಿಸುವಂತ ಮಾನಸಿಕತೆ, ಮನಸ್ಸು ಉಳಿದಿದೆಯಾ ಅನ್ನುವಂತ ಒಂದು ಸಂದೇಹ ನನ್ನಲ್ಲಿ ಇರೋದ್ರಿಂದ ಆ ಮನವಿಯನ್ನು ನಾನು ಇವತ್ತು ಮಾಡ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮ ಸರ್ಕಾರ ಹೋಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಹಿಂದೂಗಳಿಗೆ ರಾಜ್ಯದಲ್ಲಿ ಅವತ್ತು ಮಾತ್ರ ಉಳಿಗಾಲ ಬರ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೂ ನಾವ್ಯಾರೂ ಕೂಡ ಶ್ರಮಿಸೋದಿಲ್ಲ. ಅವರ ತಾಯಿಯ ಕಣ್ಣೀರಿನಲ್ಲಿ ಶರತ್ ಅಮರ್ ರಹೆ ಇಲ್ದಲೇ ಇರಬಹುದು, ಆದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ಯುವಕ ಕೂಡ ಅವರ ತಂದೆ ತಾಯಿಯ ಜೊತೆಗೆ ಮಗನಂತೆ ನಿಲ್ಲೋದಕ್ಕೆ ಸಂಕಲ್ಪ ಮಾಡಿದ್ದಾರೆ. ಶರತ್ ಅಮರ್ ರಹೆ ಅನ್ನುವಂಥದ್ದು 2018ರಲ್ಲಿ ನಿಮ್ಮ ಈ ರಾಕ್ಷಸಿ ಪ್ರವೃತ್ತಿಯ ಹಿಂದೂ ವಿರೋಧಿ ತುಗ್ಲಕಿ ಔರಂಗಜೇಬ್ನಂತೆ ಬಾಬರ್ನಂತೆ ಇರುವಂತಹ ನಿಮ್ಮ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಶರತ್ ಅಮರ್ ರಹೆ ಅಂತ ಹೇಳಿ ನಮ್ಮ ಹೃದಯದಲ್ಲಿ ಆ ಜ್ವಲಂತವಾಗಿ ನಾವು ಇಟ್ಕೊಂಡಿರ್ತೇವೆ ಸಿದ್ದರಾಮಯ್ಯನವರೇ.